ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ಸ್ನೇಹಿತರೆ, 2026ನೇ ವರ್ಷದ ಶ್ರಾವಣ ಮಾಸದಲ್ಲಿ ಬರುವಂತಹ ಅತ್ಯಂತ ಪವಿತ್ರವಾದ ಪುತ್ರದ ಏಕಾದಶಿ ಯಾವಾಗ ಆಚರಿಸಬೇಕು, ಏಕಾದಶಿ ತಿಥಿ ಯಾವ ಸಮಯದಿಂದ ಯಾವ ಸಮಯದವರೆಗೆ ಇರುತ್ತದೆ, ಉಪವಾಸವನ್ನು ಯಾವ ದಿನ ಮಾಡಬೇಕು, ಹಾಗೆ ಪಾರಣ ಸಮಯ ಯಾವುದು, ಶ್ರೀ ಮಹಾವಿಷ್ಣುವಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಮತ್ತು ಈ ಋತದ ಮಹತ್ವವೇನು ಮತ್ತು ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುವ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆದ್ದರಿಂದ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಹಾಗೆ ಧೃತಿ ಡಿವೋಷನಲ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ. ಮೊದಲಿಗೆ ಪುತ್ರದ ಏಕಾದಶಿ ಅಂದ್ರೇನು, ಈ ಏಕಾದಶಿಗೆ ಇಷ್ಟು ಮಹತ್ವ ಯಾಕೆ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಪುತ್ರದ ಎನ್ನುವ ಪದವು ಸಂಸ್ಕೃತದ 2 ಪದಗಳಿಂದ ಬಂದಿದೆ. ಪುತ್ರ ಎಂದರೆ ಸಂತಾನ ಅಥವಾ ಮಗುವು, ದ ಎಂದರೆ ನೀಡುವನು ಎಂಬ ಅರ್ಥವನ್ನು ಕೊಡುತ್ತದೆ. ಆದ್ದರಿಂದ ಸಂತಾನ ಪ್ರಾಪ್ತಿ, ಮಕ್ಕಳ ಆರೋಗ್ಯ ಮತ್ತು ದೀರ್ಘಾಯುಷ್ಯ, ಕುಟುಂಬದ ಸುಖ ಶಾಂತಿ ಹಾಗೂ ಸಮೃದ್ಧಿಗಾಗಿ ಶ್ರೀ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆಯುವ ಉದ್ದೇಶದಿಂದ ಈ ಋತುವನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ. ನಮ್ಮ ಹಿಂದೂ ಪಂಚಾಂಗಗಳಲ್ಲಿ 2 ಪುತ್ರದ ಏಕಾದಶಿಗಳು ಬರುತ್ತವೆ. ಒಂದು ಪೌಷ ಮಾಸದಲ್ಲಿ ಮತ್ತು ಇನ್ನೊಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುತ್ತದೆ. ಉತ್ತರ ಭಾರತದಲ್ಲಿ ಶ್ರಾವಣ ಮಾಸದ ಈ ಏಕಾದಶಿಯನ್ನು ಪವಿತ್ರ ಏಕಾದಶಿ ಅಥವಾ ಪವಿತ್ರೋಣ ಏಕಾದಶಿ ಅಂತ ಕರೀತಾರೆ. ಶ್ರಾವಣ ಮಾಸವು ದೇವರ ಆರಾಧನೆಗೆ ಅತ್ಯಂತ ಪವಿತ್ರವಾದ ಮಾಸವೆಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ಶಿವನ ಆರಾಧನೆಯ ಜೊತೆಗೆ ಶ್ರೀ ಮಹಾವಿಷ್ಣುವಿನ ಆರಾಧನೆ, ಏಕಾದಶಿ ವ್ರತ ಮತ್ತು ನಾಮಸ್ಮರಣೆಗೂ ಕೂಡ ವಿಶೇಷವಾದಂತಹ ಮಹತ್ವ ಇದೆ. ಪುತ್ರದ ಏಕಾದಶಿಯಂದು ಉಪವಾಸ ಮಾಡುವುದು, ಶ್ರೀಹರಿಯನ್ನು ಭಕ್ತಿಯಿಂದ ಸ್ಮರಿಸುವುದು, ವಿಷ್ಣು ಸಹಸ್ರನಾಮ ಪಠಿಸುವುದು, ವಿಷ್ಣುವಿನ ಸ್ತೋತ್ರಗಳನ್ನು ಕೇಳುವುದು ಅಥವಾ ಪಠಿಸುವುದು, ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡುವುದು ಹಾಗೂ ಸಾಧ್ಯವಾದಷ್ಟು ಸಾತ್ವಿಕ ಜೀವನವನ್ನು ನಡೆಸುವುದರಿಂದ ಪುಣ್ಯಫಲ ದೊರೆಯುತ್ತದೆ. ಇನ್ನು 2026ನೇ ವರ್ಷದ ಶ್ರಾವಣ ಪುತ್ರದ ಏಕಾದಶಿ ಯಾವ ದಿನ ಬಂದಿದೆ ಅನ್ನೋದನ್ನು ನೋಡೋಣ. ನೀವು ನೋಡಿರೋ ಪಂಚಾಂಗ ಮಾಹಿತಿ ಪ್ರಕಾರ ಶ್ರಾವಣ ಶುಕ್ಲ ಏಕಾದಶಿ ತಿಥಿಯು ಆಗಸ್ಟ್ 22 ಶನಿವಾರ ರಾತ್ರಿ 1:50 ಆರಂಭವಾಗಿ ಆಗಸ್ಟ್ 23 ಭಾನುವಾರ ರಾತ್ರಿ 3:52 ವರೆಗೆ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತದೆಯೋ ಆ ದಿನವನ್ನು ಆ ತಿಥಿಯ ದಿನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಆಗಸ್ಟ್ 23ರ ಭಾನುವಾರದ ಸೂರ್ಯೋದಯದ ವೇಳೆಯಲ್ಲಿ ಏಕಾದಶಿ ತಿಥಿ ಇರುವ ಕಾರಣ 2026ರ ಶ್ರಾವಣ ಪುತ್ರದ ಏಕಾದಶಿಯನ್ನು ಆಗಸ್ಟ್ 23 ಭಾನುವಾರದಂದು ಆಚರಿಸಲಾಗುತ್ತದೆ. ಈ ದಿನದ ನಕ್ಷತ್ರವು ಕೂಡ ಮೂಲ ನಕ್ಷತ್ರವಾಗಿದ್ದು ರಾತ್ರಿ ಸುಮಾರು 6:45 ವರೆಗೆ ಇರುತ್ತದೆ. ಇನ್ನು ಈ ದಿನ ಉಪವಾಸ ಮಾಡಿದವರು ಯಾವಾಗ ಪಾರಣ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಏಕಾದಶಿ ಉಪವಾಸವನ್ನು ಸಾಮಾನ್ಯವಾಗಿ ದ್ವಾದಶಿ ತಿಥಿಯಂದು ಪಾರಣ ಮಾಡುವ ಮೂಲಕ ಮುಕ್ತಾಯಗೊಳಿಸಲಾಗುತ್ತದೆ. ಆಗಸ್ಟ್ 24 ಸೋಮವಾರ ಮಧ್ಯಾಹ್ನ 1:39 ಸಂಜೆ 4:07 ಪಾರಣ ಸಮಯ ಇದೆ. ಈ ಸಮಯದಲ್ಲಿ ಶ್ರೀ ಮಹಾವಿಷ್ಣುವಿನ ಪೂಜೆ ಮಾಡಿ ಭಗವಂತನನ್ನು ಸ್ಮರಿಸಿ ಸೂಕ್ತ ರೀತಿಯಲ್ಲಿ ಉಪವಾಸವನ್ನು ಮುರಿಯಬೇಕು. ಪುತ್ರದ ಏಕಾದಶಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ತಲೆಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಸ್ಥಳವನ್ನು ಸಿದ್ಧಪಡಿಸಿಕೊಳ್ಳಬೇಕು. ನಂತರ ಪೂಜಾ ಸ್ಥಳದಲ್ಲಿ ಶ್ರೀ ಮಹಾವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು. ಸ್ತ್ರೀ ಯಂತ್ರವನ್ನು ಹೊಂದಿರುವವರು ಅದನ್ನು ಪೂಜೆಯಲ್ಲಿ ಇಟ್ಟುಕೊಳ್ಳಬಹುದು. ಆಕಳ ತುಪ್ಪದಿಂದ ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ ಶ್ರೀಹರಿಗೆ ಹೂವು, ಗಂಧ, ಅಕ್ಷತೆ ಮತ್ತು ತುಳಸಿ ದಳವನ್ನು ಅರ್ಪಿಸಬೇಕು. ವಿಶೇಷವಾಗಿ ಶ್ರೀ ಮಹಾವಿಷ್ಣುವಿಗೆ ತುಳಸಿ ಬಹಳ ಪ್ರಿಯವಾದದ್ದು. ಭಕ್ತಿಯಿಂದ ತುಳಸಿ ದಳವನ್ನು ಸಮರ್ಪಿಸುವುದು ಶುಭಕರ ಅಂತ ಹೇಳಲಾಗುತ್ತದೆ. ಆ ದಿನ ಶ್ರೀ ಮಹಾವಿಷ್ಣುವಿಗೆ ಪಂಚಾಮೃತ ಅಭಿಷೇಕ ಮಾಡಬೇಕು. ನಂತರ ಹೂವು ಮತ್ತು ತುಳಸಿ ದಳಗಳಿಂದ ಅಲಂಕರಿಸಬೇಕು. ಭಕ್ತಿಯಿಂದ ಪೂಜೆ ಸಲ್ಲಿಸಬೇಕು. ನೈವೇದ್ಯದ ವಿಚಾರಕ್ಕೆ ಬಂದರೆ ಸಕ್ಕರೆ ಪೊಂಗಲನ್ನು ಶ್ರೀಹರಿಗೆ ಸಮರ್ಪಿಸಬೇಕು. ಸಕ್ಕರೆ ಪೊಂಗಲ್ ಮಾಡಲು ಸಾಧ್ಯವಾಗದವರು ವಡಪಪ್ಪು ಮತ್ತು ಪಾನಕವನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ನೈವೇದ್ಯದಲ್ಲಿ ದೊಡ್ಡತನಕ್ಕಿಂತ ಭಕ್ತಿಯೇ ಮುಖ್ಯ. ಮನೆಯಲ್ಲಿರುವ ಸರಳವಾದ ಸಾತ್ವಿಕ ಪದಾರ್ಥವನ್ನು ಭಕ್ತಿಯಿಂದ ಭಗವಂತನಿಗೆ ಅರ್ಪಿಸಬೇಕು. ಈ ದಿನ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ, ಶ್ರೀಹರಿ ಸ್ತೋತ್ರ, ವಿಷ್ಣು ನಾಮಸ್ಮರಣೆ ಮತ್ತು ಓಂ ನಮೋ ನಾರಾಯಣಯ ಮಂತ್ರ ಜಪ ಮಾಡುವುದು ಉತ್ತಮ.
ಬೆಳಿಗ್ಗೆ ಮಾತ್ರವಲ್ಲದೆ ಸಂಜೆ ಸಮಯದಲ್ಲಿಯೂ ಭಗವಂತನ ನಾಮಸ್ಮರಣೆ ಮಾಡಬೇಕು. ವಿಶೇಷವಾಗಿ ಸಂಜೆ ತುಳಸಿ ಕಟ್ಟೆಯ ಮುಂದೆ ದೀಪವನ್ನು ಬೆಳಗಿಸಿ ಶ್ರೀಹರಿಯನ್ನು ಮತ್ತು ತುಳಸಿ ಮಾತೆಯನ್ನು ಭಕ್ತಿಯಿಂದ ಪ್ರಾರ್ಥಿಸುವುದು ಶುಭಕರ. ಉಪವಾಸದ ವಿಚಾರದಲ್ಲಿ ಆರೋಗ್ಯವಿರುವವರು ತಮ್ಮ ಶಕ್ತಿಗೆ ಅನುಗುಣವಾಗಿ ಏಕಾದಶಿ ವ್ರತವನ್ನು ಆಚರಿಸಬೇಕು. ಕೆಲವರು ನಿರಾಹಾರ ಉಪವಾಸ ಮಾಡುತ್ತಾರೆ. ಇನ್ನು ಕೆಲವರು ಫಲಾಹಾರ ಅಥವಾ ಸಾತ್ವಿಕ ಆಹಾರ ಸೇವಿಸಿ ವ್ರತವನ್ನು ಆಚರಿಸುತ್ತಾರೆ. ಆದರೆ ಮಕ್ಕಳು, ವಯಸ್ಸಾದವರು, ಗರ್ಭಿಣಿಯರು, ಅನಾರೋಗ್ಯ ಹೊಂದಿರುವವರು ಅಥವಾ ನಿಯಮಿತವಾಗಿ ಔಷಧಿ ಸೇವಿಸುವವರು ತಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡೇ ವ್ರತ ಮಾಡಬೇಕು. ಆರೋಗ್ಯಕ್ಕೆ ತೊಂದರೆ ಮಾಡಿಕೊಂಡು ಉಪವಾಸ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಭಗವಂತನ ಮೇಲೆ ಭಕ್ತಿ ಮತ್ತು ಶ್ರದ್ಧೆ ಮುಖ್ಯ. ಪುತ್ರದ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸುವುದರಿಂದ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಮಕ್ಕಳಿಗೆ ಆರೋಗ್ಯ ಮತ್ತು ದೀರ್ಘಾಯುಷ್ಯ ದೊರೆಯುತ್ತದೆ ಹಾಗೂ ಸಂತಾನ ಬಯಸುವವರಿಗೆ ಶುಭಫಲ ದೊರೆಯುತ್ತದೆ. ಆದರೆ ಯಾವುದೇ ವ್ರತದ ಫಲವನ್ನು ಭಕ್ತಿಯ ನಂಬಿಕೆಯ ಭಾಗವಾಗಿ ನೋಡಬೇಕು. ಈ ದಿನ ನಾವು ಮಾಡುವ ಪೂಜೆ, ಜಪ, ದಾನ, ಧರ್ಮ ಮತ್ತು ಸತ್ಕಾರ್ಯಗಳು ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಾತ್ವಿಕತೆಯನ್ನು ನೀಡುತ್ತದೆ. ಹೀಗೆ 2026ನೇ ವರ್ಷದ ಶ್ರಾವಣ ಪುತ್ರದ ಏಕಾದಶಿಯ ದಿನಾಂಕ, ತಿಥಿ, ಉಪವಾಸ, ಪಾರಣ ಸಮಯ, ಪೂಜಾ ವಿಧಾನ, ನೈವೇದ್ಯ ಮತ್ತು ಮಹತ್ವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಧಾರ್ಮಿಕ, ಆಧ್ಯಾತ್ಮಿಕ, ಪೂಜೆ, ವ್ರತ ಮತ್ತು ಹಬ್ಬಗಳ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಸದಾ ಇರಲಿ. ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.